ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಫಾತಿಮಾ ಹೆಸರು ಎಲ್ರಿಗೂ ಗೊತ್ತಿದ್ರು ಅವಳು ಹೇಗಿದ್ದಳೋ ಯಾರಿಗೂ ಗೊತ್ತಿಲ್ಲ. ಅವಳ ಅಂದವಾದ ಮುಖ ಸೌಂದರ್ಯನ ಎಲ್ರೂ ನೋಡ್ಲಿ. ತೋರ್ಸು ಮಾಮ್. ಇದೇನು ಹೀಗ್ ಸಿಕ್ಕಾಕ್ಸಿದ್ಲಲ್ಲ? ಮತ್ತೆ ನನ್ನ ಹತ್ರನೇ ಆಟ ಆಡ್ತೀರಾ? ಈಗ ಹೇಗ್ ತಪ್ಪಿಸ್ಕೊಳ್ತೀರೋ ನೋಡ್ತೀನಿ. ಕಮ್ ಆನ್ ಮಾಮ್, ಡೂ ಇಟ್. ಫಾತಿಮಾ ಫೇಸ್ ಮೇಲಿರೋ ಬುರ್ಕ ತೆಗೀರಿ. ಇಲ್ಲಿವರೆಗೂ ಅಮಾವಾಸ್ಯೆ ಚಂದ್ರನ್ ಹಾಗೆ ಆ ಕಪ್ಪು ಬಟ್ಟೆ ಹಿಂದಿರೋ ಹುಣ್ಣಿಮೆ ಚಂದ್ರನ್ನ ತೋರ್ಸು. ನಹಿ ನಿತ್ಯ ನಹಿ, ಹಾಗ್ ಮಾಡಿದ್ರೆ ಅಲ್ಲ ಕ್ಷಮಿಸಲ್ಲ. ಮಾಮ್ಗೂ ಪಾಪ ಬರುತ್ತೆ. ಫಾತಿಮಾ, ಇಲ್ಲೆಲ್ಲ ನಮ್ಮವ್ರೆ ಅಲ್ವಾ ಇರೋದು? ಇಲ್ಲಿ ನೋಡು, ನಾಳೆ ಯಾರಾದ್ರೂ ನಿನ್ ಮುಂದೆ ಬಂದ್ರೆ ಅವ್ರು ನಿನ್ನ ಗುರ್ತಿಡಿಬೇಕಲ್ವಾ? ಮಾಮ್, ಡೇರ್ ಮಾಡ್ತೀನಿ ಅಂದ್ಯಲ್ಲ, ಇನ್ನು ಯೋಚನೆ ಮಾಡೋದು ಯಾಕೆ? ತೆಗಿ. ಓಕೆ, ಧೈರ್ಯ ಇಲ್ಲ ಅಂತ ಆದ್ರೆ ಡೇರ್ ಬಿಟ್ಟು ಟ್ರೂತ್ ಹೇಳು. ಟ್ರೂತ್ ಆರ್ ಡೇರ್? ಬೇಗ ಮಾಮ್. ಡೇರ್. ಇರಮ್ಮ, ಬೇರೆಯವ್ರ ಮುಖ ತೋರ್ಸೋದು ಅವ್ರ ವಿಶ್ವಾಸಕ್ಕೆ ವಿರುದ್ಧ. ತಮಾಷೆಗಾಡ್ತಿರೋ ಆಟಕ್ಕೋಸ್ಕರ ಅವ್ರಿಗೆ ಯಾಕೆ ಬೇಜಾರು ಮಾಡಬೇಕು? ಬೇಡ, ಅವ್ರ ಅಭಿಪ್ರಾಯಕ್ಕೆ ನಾವು ಧಕ್ಕೆ ತರಬಾರ್ದು. ಥ್ಯಾಂಕ್ ಗಾಡ್. ಛೆ, ತಪ್ಪಿಸ್ಕೊಂಡ್ರು. ಇಷ್ಟು ಆಟ ಆಡಿದ್ರು ವೇಸ್ಟ್ ಆಯ್ತು. ನಿಜಾನೂ ಹೇಳಿಲ್ಲ, ನಿತ್ಯ ಸಿಕ್ಕಾಕೊಳ್ಳಿಲ್ಲ. ಹೇಗೆ? ಆರ್ ಯು ಹ್ಯಾಪಿ ನಿತ್ಯ? ಈಗ ನಿಂಗೆ ಸಂತೋಷನಾ? ಎಸ್ ಮಾಮ್, ನಿನ್ ಟೈಮ್ ಚೆನ್ನಾಗಿದೆ. ಅಜ್ಜಿ ನಿನ್ನ ಕಾಪಾಡಿದ್ದು. ಟೈಮ್ ಯಾವಾಗ್ಲೂ ನನ್ ಪರಾನೇ ಇರತ್ತೆ ನಿತ್ಯ, ಅದಕ್ಕೆ ಡೇರ್ ಅಂತ ಹೇಳಿ. ಕಂಗ್ರಾಟ್ಸ್ ಆಂಟಿ, ನೀವು ಗೆಲ್ಲಿಲ್ಲ, ಹಾಗಂತ ಸೋಲ್ಲೂ ಇಲ್ಲ, ಗೇಮ್ ಮುಗಿಸಿದ್ರಿ ಅಷ್ಟೇ. ಐ ನೋ ಜೈ, ದಟ್ಸ್ ವಾಟ್ ಐ ವಾಂಟ್ ಆ್ಯಂಡ್ ದಟ್ಸ್ ಇಟ್. ನಿಜ ಹೇಳ್ದೆ ತಾಯಿ ತಪ್ಪಿಸ್ಕೊಂಡ್ಲು. ಈಗ ಮಗಳು ಹೇಗ್ ತಪ್ಪಿಸ್ಕೊತಾಳೋ ನೋಡ್ತೀನಿ.
ಈ ಗೇಮ್ ಅಲ್ಲಿ ಕೊನೆಗೆ ಉಳ್ದಿದ್ದು ಅಜ್ಜಿ ಫಾತಿಮಾ. ಇವರಿಂದ ಗೇಮ್ ಪೂರ್ತಿ ಆಗೋದಕ್ಕೆ ಆಟದಲ್ಲಿ ಚಿಕ್ಕ ಚೇಂಜ್. ಈ ವಾಸ್ ಯಾರ ಕಡೆ ಹೋಗಿ ನಿಲ್ಲುತ್ತೋ ಅವರು ನಿಜ ಮಾತ್ರ ಹೇಳ್ಬೇಕು. ನೋ ಡೇರ್. ರೆಡಿ ಅಜ್ಜಿ? ಓಕೆನಾ ಫಾತಿಮಾ? ಅದೇನಾದ್ರೂ ಅಜ್ಜಿ ಕಡೆ ಬಂದ್ರು, ನಿತ್ಯ ಕಡೆ ಬಂದ್ರು ಡೇಂಜರೇ. ಇಬ್ರಿಗೂ ಶಾಪದ ಬಗ್ಗೆ ಗೊತ್ತು. ಕೊನೆಗೂ ಒಂದ್ ಬಾಂಬ್ ಹಾಕಿದ್ಯಲ್ಲೇ. ಅಯ್ಯೋ, ನನ್ ಕಡೆ ನಿಂತು ಹೋಯ್ತಲ್ಲ. ನಾನು ಆಲ್ರೆಡಿ ಆಡಿರೋದ್ರಿಂದ ಮತ್ತೆ ಆಡೋಣ. ಅದು ಅವ್ರ ಕಡೆ ನಿಲ್ಲೋವರೆಗೂ ತಿರುಗಿಸ್ತಾನೆ ಇರ್ತೀಯ ನಿತ್ಯ. ಬೆಳಿಗ್ಗೆ ಆಗೋಗತ್ತೆ. ಸಾಕು, ಈ ಆಟನ ಇಲ್ಲಿಗೆ ನಿಲ್ಸ್ಬಿಡೋಣ. ಅಯ್ಯಯ್ಯೋ, ಎಲ್ರೂ ಮಾತಾಡಿ ಇವರಿಬ್ರು ಮಾತಾಡದೆ ಇದ್ರೆ ಬೇರೆಯವ್ರು ಏನ್ ಅಂದ್ಕೊಂತಾರೆ ಮಾಮ್? ಸರಿ, ಅವ್ರು ಬೇಡ ಅಂದ್ರೆ ನಿಲ್ಸೋಣ. ಓಕೆ 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 ಹಾಗಾದ್ರೆ. ಎಸ್. ಹೇಳಿ ಅಜ್ಜಿ, ನಿಮ್ ಜೀವನದಲ್ಲಿ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ದಿರೋ, ಯಾರಿಗೂ ಹೇಳ್ದಿರೋ ರಹಸ್ಯ, ದೊಡ್ಡ ಸತ್ಯ ಏನಾದ್ರೂ ಇದ್ರೆ ಹೇಳಿ. ರಹಸ್ಯ ಅಂದ್ರೆ ಶಾಪ ಬಿಟ್ರೆ ಇನ್ನೇನಿದೆ? ಹಾಗೆಲ್ಲ ನಮ್ಮ ಅಜ್ಜಿ ಹತ್ರ ಯಾವ ಸೀಕ್ರೆಟ್ಸು ಇರಲ್ಲ ನಿತ್ಯ. ಹೌದಮ್ಮ, ಅಜ್ಜಿ ಯಾವತ್ತೂ ಸುಳ್ಳು ಹೇಳೋರಲ್ಲ. ಏನೋ ಯಾರಿಗ್ ಗೊತ್ತು ಅದ್ಗೆ, ಏನಾದ್ರೂ ರಹಸ್ಯ ಇದೆಯೋ ಏನೋ, ಹೇಳಿ ಬಿಡಿ. ಇಷ್ಟು ಯೋಚನೆ ಮಾಡೋದು ನೋಡಿದ್ರೆ ಶಾಪದ ಬಗ್ಗೆ ಇವ್ರಿಗೇನಾದ್ರೂ ಗೊತ್ತಿರ್ಬೋದಾ? ಇಷ್ಟಕ್ಕೆ ಬಿಡಬಾರ್ದು. ಅಜ್ಜಿ ಹೇಳಿ. ಅಯ್ಯೋ, ಇಷ್ಟು
ಇಷ್ಟು ಯೋಚನೆ ಮಾಡ್ತಿರಲ್ಲ ಅಜ್ಜಿ, ಹೇಳಿ. ಅದು 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 ಅಯ್ಯೋ ಅಜ್ಜಿ, ಅಜ್ಜಿ ಅಜ್ಜಿ, ಅಜ್ಜಿ, ಏನಾಯ್ತು? ಅಯ್ಯೋ, ಅಜ್ಜಿ, ಅಜ್ಜಿ ಅಜ್ಜಿ, ಅಜ್ಜಿ 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 ಏನಾಯ್ತು ಅಜ್ಜಿ? ಅಜ್ಜಿ, ಅಜ್ಜಿ ಅಜ್ಜಿ ಅಜ್ಜಿ, 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 ನಾನಿ ಸರ್, ನೀರು ತಗೊಂಡ್ ಬಾ. ಓಕೆ ಸರ್. ಅಜ್ಜಿ ಅಜ್ಜಿ ಅಜ್ಜಿ, ಅಜ್ಜಿ ನಿಜ ಹೇಳಿ ಅಂದ್ರೆ ಬಿದ್ದು ಹೋದ್ರಲ್ಲ. ಇನ್ನೇನಾಗತ್ತೆ, ನಿಜ ಹೇಳಕ್ ಇಷ್ಟ ಇಲ್ಲದೆ ಬಿದ್ದೋದ್ರು. ಅಜ್ಜಿ, ನಿನ್ಗೇನಾಗಿಲ್ಲ ತಾನೆ? ಅಜ್ಜಿ ಹಾಸ್ಪಿಟ್ಲಿಗೆ ಹೋಗೋಣವಾ? ಅಜ್ಜಿ, ಈಗ ಹೇಗಿದ್ಯಾ? ತಲೆ ಸುತ್ತದಾಗಾಯ್ತು, ಅದಕ್ಕೆ ಬಿದ್ಬಿಟ್ಟೆ. ಜೈ, ಸ್ವಲ್ಪ ಹೊತ್ತು ಅವ್ರಿಗೆ ರೆಸ್ಟ್ ತಗೊಳ್ಳೋದಕ್ಕೆ ಬಿಡಿ. ಶಿಲ್ ಬಿ ಆಲ್ ರೈಟ್. ಭಗವಂತ, ನಿಜ ಹೇಳೋ ಪರಿಸ್ಥಿತಿ ಬಂದ್ರೆ ನನ್ನನ್ನ ತಡಿಬೇಡ, ನನ್ನ ಕರ್ಕೊಂಡ್ಬಿಡು. ಯಾವುದೇ ಕಾರಣಕ್ಕೂ ಇವ್ರಿಗೆ ಶಾಪದ ವಿಷಯ ಗೊತ್ತಾಗಬಾರ್ದು. ನೀವು ಇಲ್ಲೇ ಇರಿ, ನಾನು ಒಳಗಡೆ ಹೋಗಿ ಬರ್ತೀನಿ. ಆಯ್ತಾಯ್ತು. ಅಜ್ಜಿ, ಈಗ ಪರವಾಗಿಲ್ವಾ?
ಈ ಸಮಯದಲ್ಲಿ ಶಾಸ್ತ್ರಿಗಳು ಯಾಕೆ ಬಂದಿದ್ದಾರೆ? ಇವರು ಶಾಪದ ಬಗ್ಗೆ ಹೇಳೋದಕ್ ಬಂದ್ರಾ? ಏನ್ ಮಾಮ್, ಈ ಟೈಮಲ್ಲಿ ಈ ಓಲ್ಡ್ ಮ್ಯಾನ್ ಬಂದ್ರಲ್ಲ? ಬನ್ನಿ ಶಾಸ್ತ್ರಿಗಳೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವೇ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಾವೆಲ್ಲ ಚೆನ್ನಾಗೇ ಇದ್ದೀವಿ. ಸುದ್ದಿನೇ ಇಲ್ಲದೆ ಥಟ್ಟಂತ ಬಂದ್ಬಿಟ್ರಲ್ಲ. ಊರಲ್ಲಿ ಜಾತ್ರೆ ನಡೀತಾ ಇದೆಯಲ್ಲ, ಪದ್ಧತಿ ಪ್ರಕಾರ ಅಮ್ಮ ಅವರ ಸೀರೆ, ಅರಿಶಿನ ಕುಂಕುಮ ಬಳೆನ ನಿಮ್ಮ ಕೊಡಕ್ಕೆ ತಗೊಂಡು ಬಂದಿದ್ದೀನಮ್ಮ. ನನ್ ಗೊತ್ತಿರೋ ಹಾಗೆ ಯಾವ ವರ್ಷನೂ ಹೀಗೆ ತಂದಿಲ್ಲ ನೀವು. ಈಗ ಏನಕ್ಕೆ ತಂದಿದ್ದೀರಾ? ಮೊದಲಾದ್ರೆ ನೀವೆಲ್ಲಿದ್ರೋ ನಮ್ಗೆ ಗೊತ್ತಿರಲಿಲ್ಲಪ್ಪ. ಧ್ವಜಸ್ತಂಭ ಮರುಸ್ಥಾಪನೆ ಆದಮೇಲೆ ನಿಮ್ಮ ಮಾಹಿತಿ ಸಿಕ್ಕಿದ್ದು. ಅದೂ ಅಲ್ಲದೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತು. ಹೊಸ ದಂಪತಿಗೆ ಅಮ್ಮ ಅವರ ಆಶೀರ್ವಾದ ಸಿಗಲಿ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ ಶಾಸ್ತ್ರಿಗಳೇ. ಹೇಗೂ ಶ್ರಾವಣ ಮಾಸ ಬರ್ತಾ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ವರಲಕ್ಷ್ಮಿ ವ್ರತ ಮಾಡಿ ಈ ಬಳೆನ ಹೊಸ ಸೊಸೆಗೆ ಹಾಕಿ, ಹಾಗೆ ಅವ್ರ ಕೈಯಿಂದಾನೇ ಇದನ್ನ ಪೂಜಾ ಮಂದಿರದಲ್ಲಿ ಇಡಿಸಿ. ಅಮ್ಮ ನಿತ್ಯ, ಬಂದು ತಗೊಮ್ಮ. ಇಲ್ಲಿ ನೋಡಪ್ಪ, ನೀವು ಕೂಡ ಬನ್ನಿ. ನಿತ್ಯ, ದೇವರ ಕೋಣೆಯಲ್ಲಿ ಇಟ್ಟು ಬಾಮ್ಮ. ಶಾಸ್ತ್ರಿಗಳೇ, ಕಾಣ್ಕೆ ಮನೆ ಸೊಸೆಗಷ್ಟೇನಾ? ಹೆಣ್ಮಕ್ಳಿಗಿಲ್ವಾ? ಅಮ್ಮವರ ಆಶೀರ್ವಾದ ಎಲ್ರಿಗೂ ಇರುತ್ತಮ್ಮ. ನನ್ನ ಹೆಂಡತಿ ಕೇಳಿದ್ದು ಆಶೀರ್ವಾದ ಅಲ್ಲ, ಬಹುಮಾನ. ಅಮ್ಮವರ ಹಾರೈಕೆ ಮೀರ್ಸೋ ಬಹುಮಾನ ಇನ್ನೇನಿರುತ್ತಪ್ಪ. ಹೇಗಿದ್ದೀರಮ್ಮ? ಆರೋಗ್ಯ ಹೇಗಿದೆ? ಅಮ್ಮನವ್ರ ದಯೆಯಿಂದ ಎಲ್ಲ ಚೆನ್ನಾಗಿದ್ದೀವಿ ಶಾಸ್ತ್ರಿಗಳೇ, ಆರೋಗ್ಯವಾಗಿದ್ದೀವಿ. ಹೊಸ ದಂಪತಿಗಳು ಹೇಗಿದ್ದಾರಮ್ಮ? ನೀವೇ ಹೇಳಿದ್ರಲ್ಲ, ಅಮ್ಮವ್ರ ಆಶೀರ್ವಾದ ಎಲ್ರಿಗೂ ಇರುತ್ತೆ ಅಂತ. ಅವರು ಕೂಡ ಆರೋಗ್ಯವಾಗಿದ್ದಾರೆ. ಎಲ್ಲರೂ ಚೆನ್ನಾಗಿದ್ರೆ ಅದಕ್ಕಿಂತ ಇನ್ನೇನು ಹೆಚ್ಚು ಬೇಕಮ್ಮ. ನಶ್ವರ ಆಗಿರೋ ಈ ದೇಹ ಸಂಶಯ ಇಲ್ಲದೆ ಆ ಭಗವಂತನಿಗೆ ಸೇರಿದ್ದು. ಕಣ್ಮುಚ್ಚೋದ್ರಲ್ಲಿ ಮುಗ್ದೇ ಹೋಗ್ಬೋದು. ಅಮ್ಮ ಅವ್ರನ್ನ ಕೇಳಿ ಕೇಳಿ ನಾನು ಸೋತೋಗಿದ್ದೀನಮ್ಮ. ಅಷ್ಟು ಕಷ್ಟ ಯಾಕೆ ಪಡ್ತಾ ಇದ್ದೀರೋ? ಅದು ಅವ್ರಿಗೆ ಗೊತ್ತು. ಪ್ರಾಪ್ತಿ ಎಷ್ಟೋ ಫಲ ಏನೋ, ಈ ಉಸಿರು ನಿಂತೋಗೋ ಸಮಯದ ಒಳಗೆ ಅದನ್ನು ತಿಳ್ಕೋಬೇಕಮ್ಮ. ಏನೇನೋ ಮಾತಾಡ್ತಾರೆ. ಇನ್ನು ನಾನು ಬರ್ತೀನಮ್ಮ. ಊಟ ಮಾಡ್ಕೊಂಡು ಹೋಗಿ ಶಾಸ್ತ್ರಿಗಳೇ. ಇಲ್ಲಮ್ಮ, ಈ ಮನೇಲಿ ನಾನು ಊಟ ಮಾಡಬಾರ್ದು. ಈ ಮನೆ ಸೊಸೆ ಸಾಯ್ಲಿ ಅಂತ ಶಾಪ ಹಾಕಿರೋ ಈ ಬಾಯಿಂದ
ಈ ಮನೆ ಅನ್ನ ಹೇಗೆ ತಿನ್ನೋದು? ಅಮ್ಮ ಅವರ ಕಾರ್ಯಕ್ಕೋಸ್ಕರ ಬಂದಿದ್ದೀನಿ. ತಿರುಗಿ ಅಮ್ಮ ಅವ್ರನ್ನ ನೋಡೋ ತನಕ ಮಧ್ಯ ಅನ್ನ ಮುಟ್ಟಲ್ಲ. ಜೈ, ಶಾಸ್ತ್ರಿಗಳನ್ನ ಕಾರಾಸ್ತ್ರ ಬಿಡ್ಬಾ. ಸರಿ ಡ್ಯಾಡ್. ಜೈ, ನೀನಿರು, ನಾನು ಇವ್ರನ್ನ ಕಳಿಸ್ಬರ್ತೀನಿ. ಓಕೆ. ನೀ ಬನ್ನಿ. ದೇವ್ರೆ, ಆಟ ಅಡ್ಡ ಇಟ್ಕೊಂಡು ರೂಪಾ ಮೇಡಮ್ಮಿಂದ ಶಾಪದ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಅವರು ಹೇಗೋ ತಪ್ಪಿಸ್ಕೊಂಡ್ರು. ಯಾವ್ದಾದ್ರೂ ರೀತಿಲಿ ಆ ಶಾಪದ ಬಗ್ಗೆ ನಂಗೆ ಗೊತ್ತಾಗೋ ಹಾಗೆ ಮಾಡು ದೇವ್ರೆ.